3ನೇ ವರ್ಷದ ಕೃಷಿ ಸಮ್ಮೇಳನ. ಈ ಕೃಷಿ ಮೇಳವನ್ನ ರೈತರ ಅಭಿವೃದ್ಧಿಗೋಸ್ಕರ, ರೈತರಿಗೆ ಮಾಹಿತಿ ಕೊಡೋ ದೃಷ್ಟಿಯಿಂದ ಮತ್ತು ರೈತರಿಗೆ ನಮ್ಮ ತಂತ್ರಜ್ಞಾನವನ್ನ ಬದಲಿಸುವ ಕಾರಣಕ್ಕೆ ನಾವು ಇಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಕಳೆದ 2 ಸಮಾವೇಶಗಳು ಅತ್ಯಂತ ಯಶಸ್ವಿಯಾಗಿ ಸಕ್ಸಸ್ ಆಗಿದೆ. ಈ ಸಕ್ಸಸ್ ಇಂದ ನಮ್ಮ ಕರ್ನಾಟಕ ಜನ ಸರ್ಕಾರ ಇದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಸ್ನೇಹಿತರೆ, ರೈತರ ವಿಚಾರದಲ್ಲಿ ವಿಜಯವಾಣಿ ಪತ್ರಿಕೆ ಯಾವತ್ತೂ ಮುಂಚೂಣಿಯಲ್ಲಿದೆ. ಕನ್ನಡದ ನಂಬರ್ 1 ಪತ್ರಿಕೆಯಾಗಿ ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇವೆ. ಪ್ರತಿದಿನ ಸುದ್ದಿಯ ಜೊತೆಗೆ ಕೃಷಿ ಸಂಬಂಧಿತ ವಿಚಾರಗಳನ್ನ ಆದ್ಯತೆ ಮೇರೆಗೆ ಕೊಡುವಂಥದ್ದು. ಅಂದ್ರೆ ಈಗ ಮೈಸೂರು ಭಾಗದಲ್ಲಿ ಬೆಳೆಯುವಂತ ಬೆಳೆಗಳ ಬಗ್ಗೆ ಮೈಸೂರು ಭಾಗದಲ್ಲಿ, ಆ ಕಡೆ ಗಂಗಾವತಿನಲ್ಲಿ ಬೆಳಿಬೇಕಂತಂದ್ರೆ ಗಂಗಾವತಿ ಭಾಗಕ್ಕೆ ಬೇಕಾದಂತ ಮಾಹಿತಿ, ಗುಲ್ಬರ್ಗಕ್ಕೆ ಬೇಕಾದಂತ ಮಾಹಿತಿಯನ್ನ ಆಯಾ ಭಾಗಕ್ಕೆ ತಕ್ಕಂತೆ ಕೃಷಿ ಸಂಬಂಧಿತ ವಿಷಯಗಳನ್ನ ಕೊಡುವಲ್ಲಿ ವಿಜಯವಾಣಿ ಯಶಸ್ವಿಯಾಗಿದೆ. ಇದಕ್ಕೆ ರೈತ ವರ್ಗದಿಂದ ಬಂದಿರುವಂತ ಪ್ರಶಂಸೆ ಮತ್ತು ಅವರೇನು ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ ಅದೇ ಸಾಕ್ಷಿ. ನಾವಿವತ್ತು ಪತ್ರಿಕೆ ನಂಬರ್ 1 ಆಗಿ ಕರ್ನಾಟಕದಲ್ಲಿ ಬೆಳಿಬೇಕಂತಂದ್ರೆ ರೈತರು ಪ್ರಮುಖವಾಗಿ ಕಾರಣರಾಗಿದ್ದಾರೆ. ಅವರಿಗೆ ನಾನು ಈ ಮೈಸೂರಿನಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ BRL ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಕಳೆದ 2 ತಿಂಗಳಿಂದನೇ ನಮ್ಮಲ್ಲಿ ಮೈಸೂರಿನಲ್ಲಿ ಕೃಷಿ ಮೇಳ ಆಗಬೇಕಾಗಿತ್ತು. ದುಬೈನಲ್ಲಿ ಒಂದು ಪ್ರವಾಸಕ್ಕೆ ಅಂತ ಹೋದ್ವಿ. ಆ ಪ್ರವಾಸ ಆ ಕೊಲ್ಲಿ ಯುದ್ಧದ ಪರಿಣಾಮವಾಗಿ ಸಂಕಷ್ಟವನ್ನ ತಂದೊಡ್ತು. ಆ ಕೊಲ್ಲಿ ಯುದ್ಧದ ಪರಿಣಾಮ ನಾವೆಲ್ಲರೂ ಅದು ಸಿಕ್ಕಾಕೊಂಡಿದ್ವಿ. ಹಾಗಾಗಿ ನಾವು ಕೃಷಿ ಮೇಳವನ್ನ 1 ತಿಂಗಳ ಕಾಲ ಮುಂದೂಡಬೇಕಾಯಿತು. ಆ ಕೃಷಿ ಮೇಳವನ್ನ ಮುಂದೂಡಿ ನಂತರದಲ್ಲಿ ಬೇಸಿಗೆ ಜಾಸ್ತಿ ಆಗ್ತದೆ, ಸೊ ಜನ ಬರೋರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅಂತೇಳಿ ನಮ್ಮ ಪ್ರಯತ್ನ ಇತ್ತು. ಅದೆಲ್ಲವನ್ನು ಮಾಡೋದು ಸ್ವಲ್ಪ ತಡ ಆಯ್ತು. ನಿಧಾನವಾಗಿ ನಾವು ಬೇಸಿಗೆ ಆರಂಭ ಆದ್ರೂ ಕೂಡ ಯಶಸ್ವಿಯಾಗಿ ಆಯೋಜನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮೈಸೂರಿನಲ್ಲಿ ನೆರವೇರಿದ್ದೀವಿ. ಈ ಇಡೀ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಮತ್ತೆ ಈ ಕೃಷಿ ಮೇಳ ಚೆನ್ನಾಗಿ ಆಗ್ಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ನಮ್ಮ ಜೊತೆ ಕೈಗೂಡಿಸಿದೆ. ನಮ್ಮ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಶ್ರೀ ಚಲುವರಾಯಸ್ವಾಮಿ ಅವರು ಇಡೀ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟು ಇವತ್ತು ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ನಮ್ಮ BRL ಸಮೂಹ ಸಂಸ್ಥೆಗಳ ವೈಸ್ ಪ್ರೆಸಿಡೆಂಟ್ ಅರುಣ್ ಮತ್ತೆ ಸಿದ್ದು ಅವರು ಅವರನ್ನ ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ವಿಜಯವಾಣಿ ದಿನಪತ್ರಿಕೆ ಬಹಳ ಯಶಸ್ವಿಯಾಗಿ ನಂಬರ್ 1 ಕನ್ನಡ ದಿನಪತ್ರಿಕೆಯಾಗಿ ಹೊರಹೊಮ್ಮಿರ್ತಕ್ಕಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಪತ್ರಿಕೆ ಮಾಧ್ಯಮವಾಗಿ ಮಾತ್ರ ಕೆಲಸ ಮಾಡದೆ ನಾಡಿನ 60-70% ಇರ್ತಕ್ಕಂಥ ರೈತರಿಗೆ ಈ ಪತ್ರಿಕೆಯ ಕೊಡುಗೆ ಏನಾದರೂ ಇರಬೇಕು ಅನ್ನೋದು ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಅನೇಕ 3ನೇ ವರ್ಷದ ಈ ಕೃಷಿ ಮೇಳವನ್ನು ಇವತ್ತು ಮೈಸೂರಿನಲ್ಲಿ ನಾನು ಸಂತೋಷವಾಗಿ ಉದ್ಘಾಟನೆಯನ್ನು ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಡೇಟನ್ನು ಕೊಟ್ಟು ಅನಿವಾರ್ಯ ಅವರಿಗೆ
ಬೇರೆ ಬೇರೆ ಕಾರ್ಯಕ್ರಮದಿಂದ ಅದು ಮತ್ತು ಇವರು ದುಬೈನಲ್ಲಿ ಎಡಪ್ ಆಗಿರೋದ್ರಿಂದ ಈ ಕಾರ್ಯಕ್ರಮ ಮುಂದೂಡಲಾಯಿತು. ಇವತ್ತು ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಅವರು ಬೆಂಗಳೂರಿನಲ್ಲಿ ಹೆಚ್ಚು ಮಳೆ ಬಿದ್ದು ತುಂಬ ಅವಾಂತರ ಆಗಿರೋದ್ರಿಂದ ಅಲ್ಲಿಯ ಒಂದು ಪ್ರವಾಸ ಇಟ್ಕೊಂಡಿರೋದ್ರಿಂದ ಅವರು ಸಹ ಬರಲಿಕ್ಕೆ ಆಗ್ತಾ ಇರೋ ಕಾರಣ ನನಗೆ ನೀನೇ ಹೋಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ಸೂಚನೆ ಕೊಟ್ಟಿದ್ದರು. ನಮ್ಮ ಚೆನ್ನಪ್ಪನವರು, ನಮ್ಮ ಜಿಲ್ಲೆಯವರು, ನನ್ನ ಆತ್ಮೀಯರು, ಸಂಪಾದಕರು, ಅವರ ಒತ್ತಡವನ್ನು ಸಹ ನಾನು ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಧಾನ ಸಂಪಾದಕರಾದಂಥ ಚೆನ್ನೇಗೌಡ್ರೆ ಹಾಗೂ ಆಶೀಶ್ ಕುಮಾರ್ ಅವರೇ, ಅರುಣ್ ಕರಡಿ ಅವರೇ, ಸಿತು ಕಾಳಜಿ ಅವರೇ, PS ನಾಗಭೂಷಣ್ ಅವರೇ, ಗೋಪಾಲಕರ ಸಂಘದ ಅಧ್ಯಕ್ಷರಾದಂಥ ಮತ್ತು ಈ ಸಂಸ್ಥೆಯ ಒಂದು ಚೇರ್ಮನ್ ಆದಂಥ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು, ಅವರ ತಂದೆ ನಂತರ ಈ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಈ ಸಂಸ್ಥೆಯ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ತನ್ನದೇ ಸಂಸ್ಥೆ ಅನ್ನೋ ರೀತಿಯಲ್ಲಿ ಅವರು ಸಹಕಾರವನ್ನು, ಬೆಂಬಲವನ್ನು ಕೊಡ್ತಾ ಬಂದಿರೋದ್ರಿಂದ ಬಹುಶಃ ಯಾವುದೇ ಒಂದು ಕುಟುಂಬ, ಒಂದು ಸಂಘಟನೆ, ಒಂದು ಸರ್ಕಾರ, ಒಂದು ವ್ಯವಸ್ಥೆ ರಿಸಲ್ಟ್ ಬರಬೇಕು, ಸಕ್ಸಸ್ ಆಗಬೇಕು ಅಂದರೆ ಯೂನಿಟಿ ಇರಬೇಕು, ಒಗ್ಗಟ್ಟಿನ ಮಂತ್ರ. ಸೊ ಹಾಗಾಗಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ಮಾತ್ರ ಫಲಿತಾಂಶವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಸಮೂಹ ಸಂಸ್ಥೆ ಎಲ್ಲರೂ ಸಹ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ರೈತರ ಒಂದು ಪರವಾಗಿ ಈ ಪತ್ರಿಕೆ ದಿನನಿತ್ಯ ಒಂದಲ್ಲ ಒಂದು ಸಂದೇಶವನ್ನು, ಸಮಸ್ಯೆಗೆ ಪರಿಹಾರವನ್ನು, ಹೊಸ ಹೊಸ ಕಾರ್ಯಕ್ರಮಗಳನ್ನ, ಟೆಕ್ನಾಲಜಿಗಳನ್ನ ಈ ರೀತಿ ಜನರಿಗೆ ಆವ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಯ ಹಿನ್ನೆಲೆಯಲ್ಲಿ ಏನು ಕೊಡಲಿಕ್ಕೆ ಸೂಕ್ತ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಮೈಸೂರು, ನಮ್ಮ ರೆವಿನ್ಯೂ ಇಲಾಖೆ 4 ಡಿವಿಷನ್ ಇದೆ: ಮೈಸೂರು, ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ. ಈ 4 ವಿಭಾಗದಲ್ಲೂ ಬಹುಶಃ ಮಂಗಳೂರೇ ಬೇರೆ ಕಲ್ಚರು, ಅಥವಾ ಬೆಳಗಾವಿ ಇದ್ದರೆ ವಿಜಯಪುರ, ಬಾಗಲಕೋಟೆನೇ ಒಂದು ಇದು, ಗುಲ್ಬರ್ಗದಲ್ಲಿ ಬೀದರು, ರಾಯಚೂರೇ ಒಂಥರ ವಿಭಿನ್ನ. ಹಾಗಾಗಿ ಅವರು ಬಹುಶಃ ಎಲ್ಲ ಭಾಗದಲ್ಲೂ ರೈತರ ಪ್ರಮುಖವಾದಂಥ ಬೆಳೆ ಮತ್ತು ಅವರಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಪತ್ರಿಕೆ ತಮ್ಮ ದಿನನಿತ್ಯ ಸುದ್ದಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅತ್ಯಂತ ಸಂತೋಷದ ವಿಚಾರ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ವಿಜಯವಾಣಿಯ 3ನೇ ಆವೃತ್ತಿ ಕೃಷಿ ಮೇಳ ಯಶಸ್ವಿಯಾಗಿ ಚಾಲನೆ ಸಿಕ್ಕಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಲವಾರು ಮಹನೀಯರು, ಸಂಘ ಸಂಸ್ಥೆಗಳು, ಹಲವಾರು ಇಲಾಖೆಗಳು, ಸರ್ಕಾರಿ ಹಾಗೂ ಸರ್ಕಾರೇತರ ಇಲಾಖೆಗಳು ನಮ್ಮ ಜೊತೆ, ವಿಜಯವಾಣಿಯ ಜೊತೆ ಕೈ ಜೋಡಿಸಿವೆ. ಈ ಕಾರ್ಯಕ್ರಮ ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದೆ. ಇದರ ಸದುಪಯೋಗವನ್ನು ಮೈಸೂರು ಹಾಗೂ ಮೈಸೂರಿನ ಸುತ್ತಮುತ್ತಲಿನ ಭಾಗದ ಜನರು ಹಾಗೂ ಕೃಷಿ ಕಾರ್ಮಿಕರು, ರೈತರು ಹಾಗೂ ಅಧಿಕಾರಿಗಳು ಪಡೆದುಕೊಳ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮ ಎಡುಬಿಡದ ಸಮಯದ ಮಧ್ಯೆ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸತತ ಬೆಂಬಲ ಸೂಚಿಸ್ತಾ ಬಂದ್ದಾರೆ ಮಾನ್ಯ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು. ಇವತ್ತು ಕೂಡ ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಅವರು
ರಾಜ್ಯ ಸರ್ಕಾರ ಕೈಗೊಂಡಿರುವಂಥ ಹಲವಾರು ಯೋಜನೆಗಳನ್ನು ರೈತರು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿದರು. ಜೊತೆಗೆ ಒಂದು ರಾಜ್ಯಾದ್ಯಂತ ಏಕೀಕೃತ ಹೆಲ್ಪ್ಲೈನನ್ನು ಕೂಡ ಆರಂಭ ಮಾಡುತ್ತೆ ಸರ್ಕಾರ. ಆ ಮೂಲಕ ರೈತರು ಆ ಹೆಲ್ಪ್ಲೈನ್ ಮೂಲಕ ತಮ್ಮ ಎಲ್ಲ ಕನ್ಫ್ಯೂಷನ್ನು, ಸಂದೇಹಗಳಿಗೆ ಉತ್ತರ ಪಡೆದುಕೊಳ್ಬೋದು ಅನ್ನುವ ಮಾತನ್ನು ಅವರು ಹೇಳಿದರು. ಸಚಿವರಿಗೆ ವಿಜಯವಾಣಿ ಬಳಗದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.